ಜನಸೇವೆಯೇ ಜನಾರ್ದನ ಸೇವೆ, ಪರರ ಸೇವೆಯೇ ಪರಮಾತ್ಮನ ಸೇವೆ ಎಂದು ಉಚಿತ ಮಜ್ಜಿಗೆ ಹಂಚುವ ಕಾರ್ಯದಲ್ಲಿ ತೊಡಗಿದ ಶ್ರೀನಿವಾಸ್ನವರಿಗೆ ಹಾಗೂ ಇವರ ತಂಡದ ಸದಸ್ಯರಿಗೆ ಒಂದು ಸಲ ಹೌದು ವೀಕ್ಷಕರೇ, ಬಿರು ಬಿಸಿಲಿಗೆ ದಾವಣಗೆರೆ ಜಿಲ್ಲೆಯ ಜನರು ಬಸವಳೆದಿದ್ದಾರೆ. ಹಾಗಾಗಿ ದಾವಣಗೆರೆ ನಗರದಲ್ಲಿ ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ಸತತ 30 ವರ್ಷಗಳಿಂದಲೂ ಕೂಡ ಬೇಸಿಗೆ ಕಾಲದಲ್ಲಿ ಪಾದಚಾರಿಗಳಿಗೆ, ಬಡವರಿಗೆ ಹಾಗೂ ಎಲ್ಲಾ ವರ್ಗದವರಿಗೆ ಉಚಿತವಾಗಿ ಮಜ್ಜಿಗೆ ಹಂಚುವ ಕಾರ್ಯವನ್ನ ಮಾಡಿಕೊಂಡು ಬರುತ್ತಿದ್ದಾರೆ. ಇವರ ನಿಸ್ವಾರ್ಥ ಸೇವೆಯನ್ನ ನೋಡಿ ಸಾರ್ವಜನಿಕರು, ಸಂಘ ಸಂಸ್ಥೆಯ ಅಧ್ಯಕ್ಷರು, ಸದಸ್ಯರು ಹಾಗೂ ಊರಿನ ಗಣ್ಯರು ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ದಾರೆ. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ದಾವಣಗೆರೆ. ವಿತರಣೆ ಮಾಡುವ ಸ್ಫೂರ್ತಿ ಸೇವಾ ಸಂಸ್ಥೆ ಅವರು ಇವತ್ತು ದಾವಣಗೆರೆ ನಗರದ ಮಹಾನಗರ ಪಾಲಿಕೆ ಎದುರುಗಡೆ ಉಚಿತವಾಗಿ ಮಜ್ಜಿಗೆಯನ್ನು ವಿತರಿಸಿದ್ದಾರೆ. ಬನ್ನಿ, ಅವರು ಈ ಕಾರ್ಯದಲ್ಲಿ ಎಷ್ಟು ದಿನದಿಂದ ಮಾತಾಡ್ತಾರೆ ಅವ್ರಿಂದ ಕೇಳೋಣ. ಸರ್, ತಮ್ಮ ಹೆಸರು, ಎಷ್ಟು ದಿನದಿಂದ ಈ ಕಾರ್ಯ ಮಾಡೋದಿಲ್ಲ ತಾವು? ಸರ್, ನಾನು ಶ್ರೀನಿವಾಸ್ ಅಂತೇಳಿ, ತಂದೆಯವರು ವಿಕಾಸ ತನಿಗೇಣಿ ಅಂತೇಳಿ ಒಂದು ಗ್ರೂಪ್ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಕಡೆಗೆ ಇದೆ. ನಮ್ಮ ತ್ರಿದಂಡಿ ಚಿನ್ನಜಿಯರ್ ಸ್ವಾಮೀಜಿಯವರು ಮಾಡಿರೋ ಗ್ರೂಪ್ ಇದು. ಇದರಿಂದ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಒಂದು ಕಾರ್ಯಕ್ರಮ ಈ ಉಚಿತ ಮಜ್ಜಿಗೆ ವಿತರಣೆ ಕಾರ್ಯಕ್ರಮ. ಇದು ಬೇಸಿಗೆಯಲ್ಲಿ ಉಚಿತವಾಗಿ ಮಜ್ಜಿಗೆಯನ್ನು ಕೊಡೋದು. ಸುಮಾರು ಒಂದು 10,000 ಜನರು ಇದರ ಪ್ರಯೋಜನವನ್ನು ಪಡಿತಾ ಇದ್ದಾರೆ. ಇದು ನಮ್ಮದು ಈಗ 30ನೇ ವರ್ಷದ್ದು. ಇವೆಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಸಂಚಾಲಕರಾದ ಬಿ ಸತ್ಯನಾರಾಯಣ ಮೂರ್ತಿಯವರ ಅವರ ಶ್ರಮ ಭಾಳ ಇರುತ್ತೆ. ಇದರಲ್ಲಿ ಅವರೇ ಎಲ್ಲ ಇದರಿಂದ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಈ ಕಾರ್ಯನಿಮಿತ್ತ ಹೊರಗೆ ಹೋಗಿದ್ದಾರೆ. ಇದಲ್ಲದೆ ಈ ಚೌಲ್ಟ್ರಿ ಈ ಥರಲ್ಲೆಲ್ಲ ಈ ಅಡುಗೆ ಉಳಿದಿರುತ್ತಲ್ಲ, ನಮ್ಮದೇ ಓನ್ ಆಟೋ ಇರುತ್ತೆ. ಹಿಂದೆ ನೋಡ್ತಾ ಇದ್ದೀರಿ ಆಟೋ. ಆ ಆಟೋದಲ್ಲಿ ಹೋಗ್ಬಿಟ್ಟು ಪಾತ್ರೆಯಲ್ಲಿ ಅಡುಗೆ ಸಾಮಾನಲ್ಲಿ ತೊಗೊಂಡೋಗಿ ಅನಾಥಾಶ್ರಮಕ್ಕೆ, ಬೇರೆ ಕಡೆಗೆ ಎಲ್ಲ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇದರಿಂದ ಚೌಲ್ಟ್ರಿಯಲ್ಲಿ ಆಗ ಬೆಲೆಯನ್ನು ನಾವು ಕಮ್ಮಿ ಮಾಡ್ಕೊಳ್ಬೋದು. ಆ ಒಂದು ಕಾರ್ಯಕ್ರಮ. ಮತ್ತು ಬಡವರಿಗೆ ಹಳೆ ಬಟ್ಟೆಗಳನ್ನು, ಹೊಸ ಬಟ್ಟೆಗಳನ್ನು ಕೊಡೋದು, ಆಮೇಲೆ ಪೂಜಾ ಕಾರ್ಯಕ್ರಮಗಳು, ಎಲ್ಲ ಕಾರ್ಯಕ್ರಮಗಳು ಕಳೆದ 30 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಸೊ ಈ ಕಾರ್ಯಕ್ರಮಕ್ಕೆ ಸರ್ಕಾರದಿಂದ ನಮ್ಗೆ ಏನಾರು ಅನುದಾನ ಅಥವಾ ದೇಣಿಗೆ ಏನಾರು ಬರುತ್ತಾ? ಇಲ್ಲ, ಯಾವ ಅನುದಾನವನ್ನು ನಮಗೆ ನಾವು ಬಯಸೋದಿಲ್ಲ, ಆಮೇಲೆ ಬರೋದೇ ಇಲ್ಲ. ಯಾಕಂದರೆ ಈ ಕಾರ್ಯಕ್ರಮಕ್ಕೆ ನಮಗೆಲ್ಲ ದಾನಿಗಳೇ ಮುಖ್ಯ ಬೆನ್ನೆಲುಬು. ಅವರ ಈ ದಾನದಿಂದ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಮುಂದೆ ಕೂಡ ಅವರ ದಾನಿಗಳು ನಮ್ಗೆ ಸಹಕಾರ ಕೊಡ್ತಾರೆ ಅಂತ ಭಾವಿಸ್ತಾ ಇದ್ದೀವಿ. ಕೊನೆಯದಾಗಿ ಹೇಳಕ್ಕೆ ಏನು ಇಷ್ಟಪಡ್ತೀರಾ? ಏನಿಲ್ಲ ಸರ್, ಈ ಥರ ಸಾಮಾಜಿಕ ಕಾರ್ಯಕ್ರಮ ಮಾಡಿದರೆ ಮಾನವ ಸೇವೆ, ಈಗ ಮಾಧವ ಸೇವೆ ಮಾಡೋದು, ಮಾನವ ಸೇವೆ ಮಾಡಿದರೆ ಮಾಧವ ಸೇವೆ ಮಾಡೋದಕ್ಕೆ ಆ ಒಂದು ನಾಣ್ಣುಡಿ ಇದೆ. ಆ ನಾಣ್ಣುಡಿಯ ಮೇರೆಗೆ ನಾವು ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇದೊಂದು ಬೇರೆಯವರಿಗೂ ಇದು ಕೂಡ ಒಂದು ಅವರಿಗೆ ಒಂದು ಉತ್ತೇಜನ ಕೊಡಬೇಕು. ಇದು ಕಾರ್ಯಕ್ರಮಗಳು ಭಾಳ ನಡಿಬೇಕು. ಎಲ್ಲರೂ ಕೂಡ ಚೌಲ್ಟ್ರಲ್ಲಿ, ಮೇಯ್ನ್ ಚೌಲ್ಟ್ರಲ್ಲಿರೋ ಫುಡ್ಡನ್ನು ವೇಸ್ಟ್ ಮಾಡಬಾರ್ದು. ಈಗ ಡ್ರೈನೇಜಲ್ಲಿ ಸಾರು, ಸಾಂಬಾರು ಎಲ್ಲ ವೇಸ್ಟ್ ಮಾಡಿಬಿಡ್ತಾರಲ್ಲ, ಅದನ್ನು ಈಗ ಕಾರ್ಯದಲ್ಲೇ ನಮ್ಮ ಮುಖ್ಯ ಸಂಚಾಲಕರು ಬರ್ತಾ ಇದ್ದಾರೆ. ಅವರ ಶ್ರಮ, ಈಗ ನಾನು ಸತ್ಯನಾರಾಯಣ ಮೂರ್ತಿ ಅಂತ ಹೇಳಿದ್ನಲ್ಲ, ಅವರ ಶ್ರಮ ಭಾಳ ಅಂದರೆ ಭಾಳ ಇದೆ. ಅವರು ಈಗ ಬಂದಿದ್ದಾರೆ. ಅವರ ಒಂದಾಗಿ ಮಾತಾಡ್ಬೋದು. ಈ ಕಾರ್ಯದಲ್ಲಿ ಎಷ್ಟು ದಿನದಿಂದ ನೀವು ಮಾಡಕತ್ತೀರಾ? ನನ್ನ ಹೆಸರು ಸತ್ಯನಾರಾಯಣ ಮೂರ್ತಿ ಅಂತ ಹೇಳಿ. ನಮ್ಮ ವಿಕಾಸ ತನಿಖೆ ಅಧ್ಯಕ್ಷರು ಈಗ ಅವರಿದ್ದಾಗ ಒಂದು 25 ವರ್ಷ ನಡೆಯಿತು. ಅನಂತರ ಸಹ ಒಂದು 5 ವರ್ಷದಿಂದ ಸತತವಾಗಿ ಪ್ರತಿನಿತ್ಯ 7,000 ರಿಂದ 8,000 ಜನ ಕುಡಿಯತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದಕ್ಕಾಗಿ ದಾನಿಗಳಿಂದ ನಮಗೇನು ಕೊರತೆ ಇಲ್ಲದಾಗ ಯಾವಾಗ ಕಷ್ಟದಿಂದ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅನ್ನೋ ಸಂತೃಪ್ತಿ ಇದೆ. ಡೈಲಿ ಹಾಲು ತಂದು ಕಾಸಿ ಅದಕ್ಕೆಲ್ಲ ಎತ್ತುಗರಿ, ಕರಿಬೇವು, ಶುಂಠಿ ಇತ್ಯಾದಿಗಳು ಎಲ್ಲ ಕೂಡ ಮಿಕ್ಸ್ ಮಾಡಿ ಮಸಾಲ ಮಾಡಿ ಅದಕ್ಕೆ ಕಲ್ಲಂಗಡಿ ಮಾಡೋದ್ರಿಂದ ಅದು ಒಳ್ಳೆ ರುಚಿ ಬರ್ತದೆ. ಹಾಗಾಗಿ ಈ ಟೈಮ್ನಲ್ಲಿ ಪೀಕ್ ಅವರ್ಸ್, ವೀಕ್ ಡೇಸ್, ನಾವು ಏಪ್ರಿಲ್ 1 ನಾಟ್ ಎ ಟೂರಿಸ್ಟ್ ಡೇ, ಇಟ್ ಈಸ್ ಸರ್ವಿಸ್ ಡೇ. ಇದು ನಮ್ಮ ಸ್ವಾಗತ. ಆ ರೀತಿಯಿಂದ ಗುರುಗಳ ಆಶೀರ್ವಾದದಿಂದ ಇದು ನಡೀತಾ ಇದೆ. ಇದು ನಮಗೆ ಸತತವಾಗಿ ಮುಂದುವರಿಸಿಕೊಂಡು ಹೇಳಿ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡ್ತೀವಿ. ಇದರಲ್ಲಿ ಯಾರು ಇಚ್ಛಿತತ್ವ ಇಲ್ಲ. ಎಲ್ಲರೂ ಸಹಕಾರ ಮತ್ತು ಸೇವಾ ಮನೋಭಾವದಿಂದ ಮಾಡೋದ್ರಿಂದ ಈ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿ ಈ ಜನಗಳ ಅಭಿಪ್ರಾಯ. ನಮಸ್ಕಾರ.
ಸೇವೆ ಜನಾರ್ದನ ಸೇವೆ ಪರರ ಸೇವೆ ಪರಮಾತ್ಮನ ಸೇವೆ ಎಂದು ಈ ಮಜ್ಜಿಗೆ ವಿತರಣೆ ಮಾಡ್ತಿರುವ ಕೆಲಸ ಅವರಿಗೆ ಶ್ಲಾಘನೆ ಆಗಿದ್ದು ಈಗಿನ ಕಾಲದಲ್ಲಿ ಜನರಿಗೆ ನೀರು ಕೊಡುವ ಸಂದರ್ಭದಲ್ಲಿ ಇವರು ಉಚಿತವಾಗಿ ಸತತ 30 ವರ್ಷದಿಂದ ಮಜ್ಜಿಗೆಯನ್ನು ವಿತರಿಸಿದ್ದಾರೆ. ಇವರಿಗೆ ನಮ್ಮ ವಾಹಿನಿ ಕೊಡೋದು ಒಂದು ಸಲಾಂ.